ತುಳಸಿಗೆ ದೋಹೆ. ನಾಳೆಯ ಪರೀಕ್ಷೆಗಳನ್ನ ದೃಷ್ಟಿಯಲ್ಲಿರಿಸಿಕೊಂಡು ಇಲ್ಲಿರುವ 5 ದೋಹೆಗಳ ಭಾವಾರ್ಥವನ್ನ ಅಭ್ಯಾಸ ಮಾಡುವುದು ನಮ್ಮ ಪ್ರಾಥಮಿಕ ಅಗತ್ಯ. 32ನೇ ಪ್ರಶ್ನೆಯಾದ ಇದು 3 ಅಂಕಗಳದ್ದು. ತೀರ ಸರಳವಾಗಿ ಭಾವಾರ್ಥ ಬರೆಯುವ ವಿಧಾನವನ್ನ ನಾವಿಂದು ತಿಳಿದುಕೊಳ್ಳೋಣ. ಸುಲಭ ಹಾಗೂ ಅತಿ ಸುಲಭ ಎರಡೂ ಮಾರ್ಗಗಳ ಬಗ್ಗೆ ಚರ್ಚಿಸೋಣ. ನಿಮಗೆ ಯಾವುದು ಸೂಕ್ತವೋ ಅದನ್ನೇ ಅನುಸರಿಸಿದರಾಯಿತು. ಮೊದಲ ದೋಹ ಹೀಗಿದೆ: ಮುಖಿಯಾ ಮುಕ್ಸೋ ಚಾಹಿಯೇ ಖಾನ್ ಪಾನ್ ಕೋ ಏಕ್, ಪಾಲೆ ಪೋಸೆ ಸಕಲ್ ಅಂಗ್, ತುಳಸಿ ಸಹಿತ್ ವಿವೇಕ್. ಭಾವಾರ್ಥವನ್ನ ಹೀಗೆ ಬರೀಬೇಕು. ಅಂದ್ರೆ ಎಲ್ಲಾ ದೋಹೆಗಳು ಕೂಡ ಆ ಮೊದಲ 2 ಸಾಲುಗಳನ್ನ ಸೇಮೆ ಬರೀಬೇಕು. ಉಳಿದಿರ್ತಕ್ಕಂಥದ್ದನ್ನ ನಾವು ದೋಹೆಯಲ್ಲಿರ್ತಕ್ಕಂಥ ಪದಗಳನ್ನೇ ಬಳಸಿಕೊಂಡು ತುಂಬಾ ಸರಳವಾಗಿ ಅದರ ಭಾವಾರ್ಥವನ್ನು ಬರೆಯುವ ಅಭ್ಯಾಸವನ್ನ ಮಾಡೋಣ. ಇಸ್ ದೋಹೆ ಕೋ ಶ್ರೀ ತುಳसीदास जी से कृत तुलसी के दोहे से लिया गया है. प्रस्तुत दोहे में श्री तुलसीदास जी कह रहे हैं कि मुखिया मुख के समान होना चाहिए. जैसे मुख खुद अपना कार्य करके शरीर के सारे अंगों का पालन पोषण करता है, वैसे ही मुखिया के काम का फल सबको मिलना चाहिए. उसके कार्य से मिले सत्फल सब में बांटना चाहिए. ಶ್ರೀ ತುಳಸಿದಾಸರು ಈ ದೋಹೆಯಲ್ಲಿ ಮುಖ್ಯಸ್ಥನ ಗುಣಲಕ್ಷಣಗಳನ್ನ ತಿಳಿಸುತ್ತಿದ್ದಾರೆ. ಮುಖ್ಯಸ್ಥ ಬಾಯಿಯಂತಿರಬೇಕು. ಹೇಗೆ ಅದು ತನ್ನ ಕೆಲಸದ ಲಾಭವನ್ನ ಇಡೀ ದೇಹದ ಅಂಗಾಂಗಗಳಿಗೆ ಯಾವುದೇ ಭೇದ ಭಾವವಿಲ್ಲದೆ ರವಾನಿಸುತ್ತದೆಯೋ, ಹಾಗೆಯೇ ಮುಖ್ಯಸ್ಥನಾದವನು ತನ್ನ ಕಾರ್ಯದ ಸತ್ಫಲಗಳನ್ನ ಸಮಾಜದ ಎಲ್ಲರಿಗೂ ತಲುಪಿಸುವಂತಾಗಬೇಕು. ಯಾವುದೇ ಭೇದ ಭಾವ ಇರಬಾರದು ಎಂದಿದ್ದಾರೆ. ಅಂದ್ರೆ ಈ ದೋಹೆಯ ಭಾವಾರ್ಥವನ್ನ ಇನ್ನೂ ಸರಳವಾಗಿ ಹೇಗೆ ಬರಿಬೇಕು ಅನ್ನೋದನ್ನ ನೋಡೋಣ. ಮೊದಲ 2 ಲೈನು ಮೊದಲೇ ತಿಳಿಸಿದಂಗೆ ಯಾವುದೇ ದೋಹ ಕೇಳಿದ್ರು ಕೂಡ ಬರೀಬೇಕು. ಈಗ ಯಾವುದು ದೋಹ ಅನ್ನೋದನ್ನು ನೋಡಿ ಅಲ್ಲಿರ್ತಕ್ಕಂಥ ಪದಗಳನ್ನೇ ಬಳಸಿ ನಾವು ಭಾವಾರ್ಥ ಬರೆಯೋದಕ್ಕೆ ಪ್ರಯತ್ನ ಪಡೋಣ. ಮುಖಿಯಾ ಮುಖಕ್ಕೆ ಸಮಾನ್ ಹೋನಾ ಚಾಹಿಯೇ, ವಹ ಖುದ್ ಖಾನ್ ಪಾನ್ ಕರ್ತಾ ಹೈ, पूरे अंगों का पालन पोषण करता है. तुलसीदास कहते हैं कि इसी में विवेक है. ಹೀಗೆ ಅತ್ಯಂತ ಸರಳವಾಗಿ ನಾವು ಅದರ ಭಾವಾರ್ಥವನ್ನ ಬರೆದರಾಯಿತು. ಈಗ 2ನೇ ದೋಹ ನೋಡೋಣ. जड़ चेतन गुण दोषमय विश्व की न करतार, संत हंस गुण गही पाए परिहरिवारी विकार. इस दोहे को श्री तुलसीदास जी से कृत तुलसी के दोहों से लिया गया है. प्रस्तुत दोहे में श्री तुलसीदास जी कह रहे हैं कि संत हंस की तरह होना चाहिए. सृष्टिकर्ता ने इस संसार को जड़ चेतन और गुण दोषों के साथ बनाया है. अच्छे बुरे ऐसे वैसों को मिलाकर ही इसका निर्माण किया गया है. हंस की तरह साधु लोग बुराइयों को छोड़कर अच्छे गुणों को अपनाते हैं. ಈ ದೋಹೆಯಲ್ಲಿ ಶ್ರೀ ತುಳಸಿದಾಸರು ಸಾಧು ಸಂತರನ್ನ ಹಂಸ ಪಕ್ಷಿಗೆ ಹೋಲಿಸಿದ್ದಾರೆ. ಸೃಷ್ಟಿಕರ್ತ ಒಳಿತು ಕೆಡುಕುಗಳೊಂದಿಗೆ ಈ ಜಗತ್ತನ್ನ ವಿಶ್ವವನ್ನ ಸೃಷ್ಟಿಸಿದ್ದಾನೆ. ಆದರೆ ಹಂಸ ಹೇಗೆ ಹಾಲಲ್ಲಿ ಬೆರೆತ ನೀರನ್ನ ಬಿಟ್ಟು ಹಾಲನ್ನು ಮಾತ್ರ ಸ್ವೀಕರಿಸುತ್ತದೋ, ಹಾಗೆಯೇ ಸಂತನಾದವನು ಕೆಡುಕುಗಳಿಂದ ದೂರವಿದ್ದು ಒಳಿತನ್ನಷ್ಟೇ ಸ್ವೀಕರಿಸುತ್ತಾನೆ ಎಂದಿದ್ದಾರೆ. ಇಷ್ಟನ್ನು ಬರೆದಾದ ಮೇಲೆ ದೋಹೆಯಲ್ಲಿರುವ ಪದಗಳನ್ನೇ ಬಳಸಿ ಭಾವಾರ್ಥವನ್ನು ಬರೆಯೋಣ. जड़ चेतन गुण दोषों के साथ कर्ता ने विश्व को बनाया है. हम स्वरूपी संत विकारों को छोड़कर अच्छे गुण अपनाते हैं. ಕನಿಷ್ಠ ಇಷ್ಟನ್ನಂತೂ ನಾವು ಬರೆಯುವ ಅಭ್ಯಾಸ ಮಾಡಲೇಬೇಕು. 3ನೇ ದೋಹೆಯನ್ನ ನೋಡೋಣ. दया धर्म का मूल है, पाप मूल अभिमान, तुलसी दयाना छांडिये जब लग घट में प्राण. ತುಂಬಾ ಸರಳವಾದಂತಹ ದೋಹ ಇದು. ಏನು ಭಾವಾರ್ಥ ಹೇಗೆ ಬರೀಬೇಕು? इस दोहे को श्री तुलसीदास जी से कृत तुलसी के दोहे से लिया गया है. प्रस्तुत दोहे में श्री तुलसीदास कह रहे हैं कि, इष्टन बरदाद मेले, दया धर्म का मूल है और इसके विपरीत अहंकार समस्त पापों का जड़ है. मनुष्य को दया कभी नहीं छोड़नी चाहिए, अर्थात अंत तक दयालु बनकर रहना चाहिए. ಕನ್ನಡದಲ್ಲಿ ನಾವು ಅರ್ಥವನ್ನ ನೋಡೋದಾದ್ರೆ, ತುಳಸಿದಾಸರು ದಯೆಯನ್ನ ಧರ್ಮದ ಮೂಲವೆಂದು, ಹಾಗೆಯೇ ಅಹಂಕಾರವನ್ನ ಪಾಪಕ್ಕೆ ಮೂಲವೆಂದು ತಿಳಿಸಿದ್ದಾರೆ. ಹಾಗಾಗಿ ಕೊನೆಯವರೆಗೂ ಎಲ್ಲರೂ ದಯೆ ಕರುಣೆಗಳೊಂದಿಗಿರಲು ಅವರು ಹೇಳಿದ್ದಾರೆ. ಮೊದಲನೆಯ ಸಾಲುಗಳನ್ನ ಯಥಾವತ್ತಾಗಿ ಬರೆದಾದ ನಂತರ ಹೀಗೆ ಬರೆಯೋಣ. दया धर्म का मूल है, पाप का मूल अभिमान है, जब तक घट में प्राण है तब तक दया को नहीं छोड़ना चाहिए. ಇಷ್ಟನ್ನ ನಾವು ಬರೆಯೋಣಂತೆ. 4ನೇ ದೋಹ ನೋಡೋಣ. तुलसी साथी विपत्ति के विद्या विनय विवेक साहस सुकृति सुसत्य व्रत राम भरोसो एक. इस दोहे को श्री तुलसीदास जी से कृत तुलसी के दोहे से लिया गया है. प्रस्तुत दोहे में श्री तुलसीदास जी कह रहे हैं कि
व्यक्ति को उसके विपत्ति के संकट के समय में ये 7 गुण साथ देते हैं। वे हैं विद्या, विनय, विवेक, साहस, सत्यनिष्ठा, सत्कर्म और राम में यानी भगवान में आस्था। मतलब इन गुणों के रहने से हम कष्ट के समय को पार कर पाते हैं। ಈ ದೋಹೆಯಲ್ಲಿ ಶ್ರೀ ತುಳಸಿದಾಸರು ನಾವು ಕಷ್ಟದಲ್ಲಿದ್ದಾಗ ನಮ್ಮೊಂದಿಗಿರಬೇಕಾದಂತಹ 7 ಗುಣಗಳ ಬಗ್ಗೆ ತಿಳಿಸಿದ್ದಾರೆ. ಅವು ಯಾವುವೆಂದರೆ ವಿದ್ಯೆ, ವಿನಯ, ವಿವೇಕ, ಸಾಹಸ, ಸತ್ಯನಿಷ್ಠೆ, ಸತ್ಕರ್ಮ ಅಥವಾ ಒಳ್ಳೆಯ ಕೆಲಸ ಕಾರ್ಯಗಳು ಹಾಗೂ ರಾಮನ ಬಗ್ಗೆ ಅಂದ್ರೆ ಭಗವಂತನ ಬಗ್ಗೆ ಭರವಸೆ. ಈ 7 ಗುಣಗಳೊಂದಿಗೆ ನಾವು ಕಷ್ಟಗಳನ್ನು ಜಯಿಸಬಹುದೆಂದು ಇಲ್ಲಿ ತುಳಸಿದಾಸರು ಹೇಳಿದ್ದಾರೆ. ಇದನ್ನ ಇನ್ನೊಂದಷ್ಟು ಸಿಂಪಲ್ ಆಗಿ ಬರೀಬೇಕು ಅಂದ್ರೆ ಮೊದಲ 2 ವಾಕ್ಯಗಳನ್ನು ಬರೆದಾದ ಮೇಲೆ ವಿದ್ಯಾ, ವಿನಯ್, ವಿವೇಕ್, ಸಾಹಸ, ಸುಕೃತ್ಯ, ಸುಸತ್ಯ ವ್ರತ್, ರಾಮ್ ಪರ್ ಭರೋಸಾ, ये सब ವಿಪತ್ತಿ के ಸಾಥಿ हैं. ಇಷ್ಟು ಸಿಂಪಲ್ ಆಗಿ ನಾವು ಬರೆದು ಅಂಕಗಳನ್ನ ಗಳಿಸಬಹುದು. 5ನೇ ದೋಹೆಯನ್ನ ನೋಡೋಣ. राम नाम मनि दीप धरूं जीह देहरी द्वार, तुलसी भीतर बाहिरो जो चाहसी उजियार. इसका भावार्थ यह है कि इस दोहे को श्री तुलसीदास जी से कृत तुलसी के दोहे से लिया गया है. प्रस्तुत दोहे में श्री तुलसीदास जी कह रहे हैं कि जिस प्रकार देहरी पर दीप या दिया रखने से घर के भीतर और आंगन में प्रकाश फैलता है, उसी प्रकार राम नाम को जीभ पर रखने से या जपने से मानव की आंतरिक और बाह्य शुद्धि होती है. ಈ ದೋಹೆಯಲ್ಲಿ ಶ್ರೀ ತುಳಸಿದಾಸರು ರಾಮನಾಮ ಸ್ಮರಣೆಯ ಮಹತ್ವವನ್ನು ತಿಳಿಸುತ್ತಾ ಹೊಸ್ತಿಲಲ್ಲಿರುವ ದೀಪದ ಬೆಳಕು ಮನೆಯ ಒಳಾಂಗಣ ಹಾಗೂ ಹೊರಾಂಗಣವನ್ನ ಹೇಗೆ ಬೆಳಕಿನಿಂದ ಹರಡುತ್ತದೆಯೋ ಹಾಗೆಯೇ ರಾಮನಾಮವನ್ನ ಜಪಿಸುವುದರಿಂದ ಮಾನವನ ಅಂತರಂಗ ಬಹಿರಂಗಗಳೆರಡೂ ಶುದ್ಧಗೊಳ್ಳುತ್ತವೆ ಎಂದಿದ್ದಾರೆ. ಇದನ್ನ ಮತ್ತೆ ಸಿಂಪಲ್ ಆಗಿ ಬರೀಬೇಕು, ಮತ್ತೆ ಇನ್ನೂ ಸರಳವಾಗಿ ಬರೀಬೇಕು ಅಂದ್ರೆ दीप को देहरी पर रखने से जिस प्रकार घर के भीतर बाहर प्रकाश फैलता है, उसी प्रकार राम नाम को जपने से मानव भी भीतर और बाहर से शुद्ध होता है. ಹೀಗೆ ಅತ್ಯಂತ ಸರಳ ರೂಪದಲ್ಲಿ ಈ ದೋಹೆಗಳಿಗೆ ಭಾವಾರ್ಥಗಳನ್ನ ಸರಿಯಾಗಿ ಬರೆದು 3 ಅಂಕಗಳನ್ನ ನಮ್ಮದಾಗಿಸಿಕೊಳ್ಳೋಣ. ನಮ್ಮ ಹಿಂದಿ ಕ್ಲಾಸ್ನಲ್ಲಿ ಇದೇ ಬಗೆಯ ಹಿಂದಿ ವಿಷಯಕ್ಕೆ ಸಂಬಂಧಿಸಿದ ಪರೀಕ್ಷಾ ಸಾಮಗ್ರಿಗಳು ಲಭ್ಯವಿವೆ. ಒಮ್ಮೆ ನೋಡಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಎದುರಿಸಿ. ಧನ್ಯವಾದಗಳು. ಜೈ ಹಿಂದ್.